श्रीं श्रीगुरुभ्यो नमः समस्तगुरुभ्यो नमः हरिः श्रीं सर्वैर्गिरीन्द्रसदनैः मदनोऽपिदारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि आचार्यः पवनोऽस्माकम् आचार्याणि च भारती देवो नारायणः श्रीशः देवी मंगलदेवता विश्वोत्तमं हरिं श्रीशं विश्वदेवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारव्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। हरिः श्रीं श्रीगुरुभ्यो नमः समस्तगुरुभ्यो नमः हरिः ಶ್ರೀಂ. ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 7ನೆಯ ಸರ್ಗವನ್ನು ನೋಡ್ತಾ ಇದ್ದೇವೆ. ಇದರಲ್ಲಿ ನಮಗೆ ಯಾವ ವೇದವ್ಯಾಸರ ವರ್ಣನೆಯನ್ನ ಮಾಡ್ತಾ ಇರುವಂಥದ್ದು. ಇದು ನಾರಾಯಣ ಪಂಡಿತಾಚಾರ್ಯರು ತಮ್ಮ ಕಲ್ಪನೆಗೆ ತಕ್ಕಂತೆ ಅವರು ಇಲ್ಲಿ ವರ್ಣನೆ ಮಾಡ್ತಾ ಇಲ್ಲ. ಯಾಕೆಂದ್ರೆ ಇದು ಈ ಮಧ್ವವಿಜಯ ಎನ್ನುವಂಥದ್ದು ಐತಿಹಾಸಿಕ ಕಾವ್ಯ. ಹಾಗಾಗಿ ಐತಿಹಾಸಿಕ ವಾಸ್ತವಗಳೆಲ್ಲವನ್ನು ಕೂಡ ಸಂಗ್ರಹ ಮಾಡಿ ಈ ಕಾವ್ಯ ರಚನೆ ಮಾಡಿದ್ದಾರೆ. ಆಚಾರ್ಯ ಮಧ್ವರು ವ್ಯಾಸರನ್ನು ಕಂಡಾಗ ಆ ವ್ಯಾಸರೂಪ ಹೇಗಿತ್ತು ಎನ್ನುವುದನ್ನ ಆಚಾರ್ಯ ಮಧ್ವರು ನೋಡಿ ಅದನ್ನು ವರ್ಣಿಸಿದ್ದಾರೆ. ಪರಮಾತ್ಮ ವ್ಯಾಸರೂಪದಿಂದ ಹೀಗೆಲ್ಲ ಇದ್ದಾನೆ ಎನ್ನುವ ವರ್ಣನೆ ಆಚಾರ್ಯರ ವರ್ಣನೆ. ಆ ಆಚಾರ್ಯರ ಮಾತುಗಳನ್ನ ಹಾಗೆ ಯಥಾವತ್ತಾಗಿ ಶ್ಲೋಕ ರೂಪದಲ್ಲಿ ನಮ್ಮ ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಇದು ನಾರಾಯಣ ಪಂಡಿತಾಚಾರ್ಯರು ಮಾಡಿದ ವರ್ಣನೆಯಲ್ಲ, ಮಧ್ವರದ್ದೇ ವರ್ಣನೆ ಅಂತ ತಿಳಿಬೇಕು. ಇದಕ್ಕೆ ಬಹಳ ಮುಖ್ಯವಾದಂತಹ ಒಂದು ನಾನೀಗ ಹೇಳುವ ಈ ಮಾತಿಗೆ ಮುಖ್ಯವಾದಂತಹ ಯಾವ ನಿದರ್ಶನ ಅಂದ್ರೆ ನಿಜಮಾನಸ ರಾಗಪೀಡನಾದ ಅರುಣೀಭೂತಂ ಅರುಣಂ ಸ್ವಯಂ ಅಂತ ಹೇಳ್ತಾರೆ ಅಲ್ವಾ. ಅರುಣಂ ಸ್ವಯಂ ಅಂತ ಹೇಳಿದ್ರಿಂದ ತನ್ನಿಂದ ತಾನೇ ಕೆಂಬಣ್ಣದಲ್ಲಿ ಇರುವಂಥದ್ದು ಅಂತ ಅರ್ಥ. ತನ್ನಿಂದ ತಾನೇ ಕೆಂಬಣ್ಣದಲ್ಲಿ ಉಂಟು, ಹೊಸದಾಗಿ ಅದಕ್ಕೆ ಕೆಂಬಣ್ಣ ಲೇಪಿಸುವ ಅಗತ್ಯವೇ ಇಲ್ಲ. ಹಾಗೆ ತಿಳಿಬೇಡಿ ಯಾರು ಕೂಡ. ಪರಮಾತ್ಮನ ಸೌಂದರ್ಯಕ್ಕೆ ಪರಮಾತ್ಮನ ಸ್ವತಂತ್ರವಾದ ಪರಮಾತ್ಮನ ಒಂದು ಸೌಂದರ್ಯವೇ ಕಾರಣ ಬಿಟ್ರೆ ಅದು ಚಂದ ಮಾಡ್ಲಿಕ್ಕೆ ಬೇರೆ ಹೊರಗಿನ ಕ್ರೀಮ್ ಬೇಕಾಗುವುದಿಲ್ಲ ಅಲ್ವಾ. ಹೀಗೆ ಸ್ವಸಿದ್ಧವಾದಂತಹ ಆ ಅರುಣತ್ವ ಅಂದ್ರೆ ಕೆಂಬಣ್ಣ ಪರಮಾತ್ಮನ ಅಂಗಾಲುಗಳಲ್ಲಿ ಉಂಟು. ಅದು ಇನ್ಯಾವುದೋ ರಾಗದಿಂದ ಅಂದ್ರೆ ಕೆಂಬಣ್ಣದಿಂದ ಆದದ್ದಲ್ಲ ಅಂತ ಹೀಗೆ ಮತ್ತೆ ಅರುಣಂ ಸ್ವಯಂ ಅನ್ನೋ ಮಾತನ್ನು ಹೇಳ್ತಾರೆ. ಇಂತಹ ಮಾತುಗಳೆಲ್ಲ ಆಚಾರ್ಯರ ಮಧ್ವರ ಭಾವ ಇದು. ಆಚಾರ್ಯರು ಹಾಗೆ ಹೇಳ್ತಾರೆ. ಹಾಗೆ ಆಚಾರ್ಯರ ಮಾತು ಬಹಳಷ್ಟು ಕಡೆ ಬರ್ತದೆ. ಈ ತಕ್ಕರೆ ನಿರ್ಣಯದಲ್ಲೇ ಬಂತಲ್ವಾ, ಏನು ಸ್ವರತೋಪಿ ಚಾಗ್ರೆ ಅಂತ ಹೇಳ್ತಾರೆ. ಸ್ವರತೋಪಿ ಚಾಗ್ರೆ, ಅವನು ಸ್ವರಮಣ. ಅವನಿಗೆ ಯಾವ ಸ್ತ್ರೀಯನ್ನ ಅಪ್ಪಿಕೊಂಡು ಸುಖಿಸುವಂತಹ ಅಗತ್ಯ ಇಲ್ಲ. ಅವನಿಗೆ ಸ್ವತಂತ್ರವಾಗಿ ಆನಂದಮಯನಾಗಿರುವ ಪರಮಾತ್ಮ ಒಂದು ಸ್ತ್ರೀಯನ್ನಪ್ಪಿಕೊಂಡು ಯಾವ ಆನಂದ ಪಡಬೇಕಾಗಿದೆ. ಲಕ್ಷ್ಮೀಭುಜಾಂತರಗತಃ ಅಂತ ಹೇಳ್ತಾರೆ. ಲಕ್ಷ್ಮಿಯ ಆ ತೋಳುಗಳ ಅಪ್ಪುಗೆಯನ್ನು ಹೊಂದಿರುವ ಪರಮಾತ್ಮ ಅಂದ ಕೂಡ್ಲೆ ಅವನು ಆನಂದದಿಂದಿದ್ದಾನೆ, ಅವಳ ಅಪ್ಪುಗೆ ಸಿಕ್ಕಿತು. ನಾವೆಲ್ಲ ಮನುಷ್ಯ ಮಟ್ಟಕ್ಕೆ ಇಳಿಸ್ಬಿಡ್ತೇವೆ. ದೇವರನ್ನ ಮೊದಲು ಜಗ್ಗಿ ನಮ್ಮ ಮಟ್ಟಕ್ಕೆ ತಂದುಕೊಳ್ತೇವೆ ನಾವು. ಇದು ನಮ್ಮ ದೊಡ್ಡ ರೋಗ, ದೊಡ್ಡ ಅಪಚಾರವೂ ಕೂಡ. ಮನುಷ್ಯ ಮಟ್ಟಕ್ಕೆ ದೇವರನ್ನು ಇಳಿಸುವುದು. ಆದ್ರೆ ಆಚಾರ್ಯರು ತಿದ್ದಿ ಕೊಡ್ತಾರೆ, ಇಂಥ ತಪ್ಪು ಮಾಡ್ತೀರಾ ಅಂತ. ಅದಕ್ಕೆ ಸ್ವರತೋಪಿ ಜಾಗ್ರೆ ಅಂತ ಹೇಳಿ, ಪರಮಾತ್ಮ ತನ್ನಿಂದ ತಾನೇ ಸ್ವತಂತ್ರವಾಗಿ ಆನಂದ ಪರಿಪೂರ್ಣನಾಗಿರುವವನು. ಅವನು ಈ ಲಕ್ಷ್ಮಿಯ ಅಪ್ಪುಗೆಯಿಂದ ಪಡೆಯುವಂತಹ ಆನಂದ ಏನೂ ಇಲ್ಲ. ಯಾಕೆ ಹಾಗೆ ಯೋಚಿಸಬಾರದು. ಮಕ್ಕಳು ಸ್ವಚ್ಛ ತಿಳುವಳಿಕೆ ಹೊಂದಿಕೊಳ್ಳಲಿ ಅಂತ ಹೇಳಿ ಆಚಾರ್ಯರಲ್ಲಿ ಹೇಳಿದ್ದಾರೆ. ಅದೇ ಇಲ್ಲಿ ಕೂಡ ನಿಜಮಾನಸ ರಾಗಪೀಡನಾದ ಅರುಣೀಭೂತಂ ಇವ ಅಂತ ಹೇಳಿದ್ರು. ಅದರಂತೆ ಹಾಗಾಗಿದೇನೋ ಅನ್ನುವ ಹಾಗೆ
ಕೆಂಬಣ್ಣ ಸೋಕಿತೇನೋ ಆ ರಾಗದಿಂದ ಅನ್ನುವ ಹಾಗೆ ಸ್ವಯಂ ಅರುಣ, ಅರುಣಂ ಸ್ವಯಂ ಅಂತ ಹೀಗೆ ಆ ಆಚಾರ್ಯರ ಭಾವ ಏನಿದೆಯೋ ಸ್ವರತೋಪಿ ಜಾಗ್ರೆ ಎನ್ನುವಂಥ ಅಂಥ ಭಾವವನ್ನು ಇಲ್ಲಿ ಹೇಳ್ತಾರೆ. ಇದಿಷ್ಟನ್ನು ಯಾಕೆ ಹೇಳಿದೆ ಅಂದ್ರೆ, ಶ್ಲೋಕ ಆದ್ಮೇಲೆ ಶ್ಲೋಕವನ್ನ ನಾವು ಬಿಡಿಸಿಕೊಂಡು ಅರ್ಥ ಹೇಳಿಕೊಂಡು ಆನಂದ ಪಡುವುದಿದೆ. ಇದರಲ್ಲಿ ಮುಖ್ಯವಾದ ಪ್ರಮೇಯ ಏನು ಅಂದ್ರೆ, ಪರಮಾತ್ಮ ಸ್ವತಂತ್ರವಾಗಿ ತನ್ನದೇ ಆದಂತಹ ಆನಂದ ಅನುಭವವನ್ನ ಮಾಡ್ತಾನೆ. ಪರಮಾತ್ಮನ ಆನಂದ ಅನುಭವಕ್ಕೆ ಮತ್ಯಾವುದೇ ಆದರೂ ಕೂಡ ಹೊರಗಿನ ಬಾಹ್ಯ ವಸ್ತುಗಳಿಂದ, ಅವನು ಬಾಹ್ಯ ವಸ್ತುಗಳೋ ವ್ಯಕ್ತಿಗಳಿಂದ ಆನಂದ ಪಡುವಂಥದ್ದಲ್ಲ, ಪರಾಪೇಕ್ಷೆ ಇಲ್ಲ, ಸ್ವತಂತ್ರನಾದ್ರಿಂದ ಪರಾನಪೇಕ್ಷಂ ಸ್ವತಂತ್ರತ್ವಂ ಅಂತ, ಪರಾನಪೇಕ್ಷಂ ಸ್ವಾತಂತ್ರ್ಯಂ ಅಂತ ಜಯತೀರ್ಥರು ಸ್ಪಷ್ಟ ಮಾಡಿ ಹೇಳಿದ್ದಾರೆ. ಅದೇ ಅಭಿಪ್ರಾಯವನ್ನು ಇಲ್ಲಿ ತರ್ತಾರೆ. ಯಾಕೆಂದ್ರೆ ಇದು ಆಚಾರ್ಯರ ಮನೋಭಾವ. ಅದು ಅವರು ಹೇಳಿದರು, ಅವರು ವರ್ಣನೆ ಮಾಡಿ ಏನು ವ್ಯಾಸರೂಪವನ್ನ ವರ್ಣಿಸಿಕೊಟ್ರೋ ಅದರಂತೆ ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ಎಲ್ಲವನ್ನೂ ನಮಗೆ ಕೊಡ್ತಾರೆ. ಅಂದ್ರೆ ಈ ಇಡೀ ಗ್ರಂಥವು ಕೂಡ ಐತಿಹಾಸಿಕ ವಾಸ್ತವ ಸಂಗತಿಗಳನ್ನು ಒಳಗೊಂಡಂತಹ ಗ್ರಂಥ. ಇದರಲ್ಲಿ ಪ್ರಮೇಯಗಳು ಸಹ ಹಾಗೆ ಆಚಾರ್ಯರ ನೇರ ಉಪದೇಶದಿಂದ ಬಂದಿರುವಂಥದ್ದು. ಹಾಗಾಗಿ ಮಧ್ವವಿಜಯಕ್ಕೆ ಬಹಳ ವಿಶೇಷವಾದಂತಹ ಮನ್ನಣೆ. ಯಾಕೆಂದ್ರೆ ನೇರವಾಗಿ ಆಚಾರ್ಯರ ಆ ಅನುಭವ ಕಥನ ಅದು. ಹೃಷಿಕೇಶ ತೀರ್ಥರು ಮಾಡಿದ್ದಾರೆ. ಹಾಗಾಗಿ ಹೃಷಿಕೇಶ ತೀರ್ಥರು ಸಂಪ್ರದಾಯ ಪದ್ಧತಿಯಲ್ಲಿ ಅದನ್ನೇ ಹೇಳಿದ್ರು. ಮತ್ತು ಪ್ರಮೇಯ ನವಮಾಲಿಕಾದಲ್ಲಿ ಇದೇ ನಾರಾಯಣ ಪಂಡಿತಾಚಾರ್ಯರು ಇದೇ ವಿಷಯವನ್ನು ಹೀಗೆ ಹೇಳಿದರು. ಮತ್ತೆ ಈ ಮಧ್ವವಿಜಯ, ಇವು ಮೂರು ಕೂಡ ಐತಿಹಾಸಿಕ ಕಾವ್ಯಗಳು. ಅದಷ್ಟನ್ನ ನೆನ್ಪಿಟ್ಕೊಳ್ಬೇಕು, ಪದೇ ಪದೇ ನಾವು ನೆನಪು ಮಾಡ್ಕೊಳ್ತಿರ್ಬೇಕು. ಈಗ ಪರಮಾತ್ಮನಿಗೆ ಏನಿದೆ, ಪರಮಾತ್ಮನ ಮುಖವನ್ನ ನೋಡುವಾಗ ಆ ಪರಮಾತ್ಮನ ಮುಖದಲ್ಲಿ, ಮುಖ ಹೇಗಿದೆ, ಚಂದ್ರನಂತೆ ಇದೆ. ಪರಮಾತ್ಮನ ಮುಖ ಚಂದ್ರನಂತೆ ಉಂಟು. ಚಂದ್ರನಲ್ಲಿ ಚಿತ್ತು ಕಾಣ್ತದೆ ಅಲ್ವಾ. ಪೂರ್ಣಾಕಾರದ ಚಂದ್ರನನ್ನ ನಾವು ಹುಣ್ಣಿಮೆಯ ದಿನ ದಿಟ್ಟಿಸಿ ನೋಡ್ತೇವೆ, ಆನಂದಿಸ್ತೇವೆ ಕೂಡ. ಚಂದ್ರೋದಯ ಅದು ಪೂರ್ಣಾಕಾರದ ಚಂದ್ರ ಆಕಾಶದಲ್ಲಿ ಇರುವಾಗ ಆ ನೋಡುವುದೇ ಒಂದು ಸುಖ ನಮ್ಗೆ. ಚಂದ್ರ ಎಲ್ಲರನ್ನು ಸಂತೋಷಪಡಿಸ್ತಾನ. ನಮ್ಮ ಚಂದಮಾಮ, ಆ ಚಂದಮಾಮನನ್ನು ನೋಡುವ ಖುಷಿ ಆಗ್ತದೆ, ಹೌದು. ಆದರೆ ಆ ಚಂದ್ರನಲ್ಲಿ ಕಲಂಕ ಉಂಟು, ಚಿತ್ತು ಉಂಟು. ಅದೊಂದು ರೀತಿ ಮೊಲದ ಆಕಾರದಲ್ಲಿ ಇದೆ, ಮೊಲದ ಆಕಾರದ ಚಿತ್ತು ಉಂಟು. ಹಾಗಾಗಿ ಇವನಿಗೆ ಶಶಾಂಕ ಅಂತ ಹೆಸರು. ಶಶ ಅಂದ್ರೆ ಮೊಲ ಅಂತ ಅರ್ಥ. ಆ ಮೊಲದ ಅಂಕ ಅಂದ್ರೆ ಆ ರೀತಿ ಗುರುತು, ಚಿಹ್ನೆ, ಮೊಲದ ಚಿಹ್ನೆಯನ್ನು ಹೊಂದಿರುವುದರಿಂದ ಅವನಿಗೆ ಶಶಾಂಕ ಅಂತ ಹೀಗೆ ಸಂಸ್ಕೃತದಲ್ಲಿ ಆ ಶಬ್ದವನ್ನು ಹೇಳ್ತಾರೆ. ಅಂದ್ರೆ ಇದು ಆದಿಕಾಲದಿಂದ ಇರುವಂಥದ್ದೇ ಹೀಗೆ ಅಂತ ಅರ್ಥ. ಇದು ಚಿತ್ತ ಆಯಿತು ಮುಖದಲ್ಲಿ. ನಮ್ಮ ಮುಖವು ಕೂಡ ಹಾಗೆ ಯಾವುದೋ ಒಂದು ಬೊಂಗೋ ಅಥವಾ ಯಾವುದಾದ್ರೂ ಸಿಡಿಬಿನ ಕಲೆಯೋ ಅಥವಾ ಮುಖದಲ್ಲಿ ಏನಾದರೂ ಮೊಡವೆಯ ಆ ಕಲೆ, ಗಾಯದ ದೊಡ್ಡ ಆಳವಾದ ಗುರುತು ಇದೆಲ್ಲ ಆಗಿಬಿಟ್ರೆ ಮುಖದ ಎಷ್ಟು ಲಕ್ಷಣಗಳು ಚಂದ ಇದ್ರೂ ಕೂಡ ಮುಖ ಚಂದ ಕಾಣುವುದಿಲ್ಲ. ಯಾಕೆ ಅಂದ್ರೆ ಅದು ಚಂದ ಅಲ್ಲ ಅಲ್ವಾ. ಹಾಗೆ ಹೀಗಿರುವಂಥದ್ದು. ಹೀಗಾಗಿ ಮುಂದೆ ನಾವು ನೋಡುವ ಮುಂದಿಂದೇನು ಅಂತ. ಹೌದು, ಅರುಣಾಶ್ಮದಲಾಂತರೋಲ್ಲಸನ್ನವ ಮುಕ್ತಾವಲಿಮಸ್ಯ ಲಜ್ಜಯೇದ್ ಹಸತಸ್ಸಿತದಂತ ಸಂತತಿಃ ಪರಮಶ್ರೀರಮಣೋಷ್ಠರೋಚಿಸಃ ಶ್ರೀರರುಣೋಷ್ಠ ರೋಚಿಷಃ ಎನ್ನುವಂಥದ್ದು. ಪರಮಾತ್ಮ ತನ್ನ ಕೆಂದುಟಿಗಳನ್ನ ಬಿರಿದು ಮುಗುಳ್ನಗ್ತಾನೆ. ಪರಮಾತ್ಮ ತನ್ನ ಚಂದದ ಕೆಂಬಣ್ಣದ ತುಟಿಗಳನ್ನ ಅರಳಿಸಿ ಮುಗುಳ್ನಗ್ತಾನೆ. ಸದಾ ಮುಗುಳ್ನಗೆಯಿಂದ ಕೂಡಿರುವಂತಹ ಮುಖ, ಅದರಲ್ಲಿ ತನ್ನ ಕೆಂದುಟಿಗಳನ್ನ ಅರಳಿಸ್ತಾನೆ. ಆ ಮಧ್ಯದ ಕೆಂದುಟಿಗಳ ನಡುವೆ ಸಾಲಾದಂತಹ ಆ ದಂತ ಪಂಕ್ತಿ ಅಂದ್ರೆ ಹಲ್ಲಿನ ಸಾಲು ಕಾಣ್ತದೆ. ಬಹಳ ಹೊಳೆಯುವಂತಹ ಆ ಹಲ್ಲಿನ ಸಾಲು, ಅದನ್ನು ನೋಡುವಾಗ ಅದು ಆಗ ಮಾತ್ರ ನವಮುಕ್ತಾವಲಿ ನೋಡಿದ್ರೆ ಹೊಸ ಮುತ್ತಿನ ಮಾಲೆಯನ್ನ ಅದು ನಾಚಿಸುವ ಹಾಗೆ ಇದೆ. ಅಷ್ಟು ಚಂದದ ಹಲ್ಲಿನ ಸಾಲು, ಒಳ್ಳೆ ಮುತ್ತುಗಳನ್ನ ಪೋಣಿಸಿದ ಹಾಗೆ ಹೊಸ ಮುತ್ತಿನ ಮಾಲೆಯನ್ನ, ಕೋದ ಮಾಲೆಯಂತೆ ಅದು ಕೂಡ ನಾಚಬೇಕು. ಹೊಸ ಮುತ್ತಿನ ಮಾಲೆಯು ಕೂಡ ನಾಚಬೇಕು.
ಅಷ್ಟು ಚಂದದ ಹಲ್ಲಿನ ಸಾಲು ಅದು ಕೆಂದುಟಿಗಳ ನಡುವೆ ಕಾಣ್ತದೆ. ಯಾವಾಗ ಹಲ್ಲು ಕಾಣುವುದು? ಮುಖದಲ್ಲಿ ಮುಗುಳ್ನಗೆ ಇದ್ದದ್ದರಿಂದ. ಹೀಗೆ ಮುಗುಳ್ನಗೆಯಿಂದ ತುಂಬಿದಂತಹ ಮುಖವುಳ್ಳ ಮಾಯಿ ವೇದವ್ಯಾಸ ಅಂತ ಇದನ್ನು ಇವೆಲ್ಲ ಆಚಾರ್ಯರು ಹೇಳುವುದು. ತಾನು ಕಂಡಂತಹ ವ್ಯಾಸರೂಪದ ಭಗವಂತನ ವರ್ಣನೆಯನ್ನ ವ್ಯಾಸರು ಮಾಡ್ತಾರೆ. ಅದನ್ನ ಹಾಗೆಯೇ ಕೇಳುವಂಥದ್ದು ಯಾರು? ನಾರಾಯಣ ಪಂಡಿತಾಚಾರ್ಯ ಕೇಳಿಸಿಕೊಳ್ತಾರೆ. ಅದನ್ನು ಹೀಗೆ ನಮಗೆ ಪದ್ಯ ರೂಪದಲ್ಲಿ ಕೊಟ್ಟಿದ್ದಾರೆ. ದ್ವಿಜವೃಂದ ಕೃತಂ ಕುತೂಹಲಾದ ಅನುಯೋಗಂಧು ಸಹಸ್ರಮುತ್ತಮಂ ಇಯಮೇಕ ಪದೇ ಸರಸ್ವತಿ ಶ್ರುತಿಭರ್ತು ಪರಿಪೂರ ಯತ್ಯಹೋ ಪರಿಪೂರ ಯತ್ಯಹೋ ಎನ್ನುವಂಥದ್ದು. ಏನಂತೆ ಇದರಲ್ಲಿ ಏನು ಹೇಳ್ತಾರೆ? ಸರಸ್ವತಿ ಇದ್ದಾಳೆ. ಸರಸ್ವತಿ ಅಂದ್ರೆ ಎರಡು ಅರ್ಥ ಉಂಟು. ಸರಸ್ವತಿ ಅಂದ್ರೆ ಎರಡು ಅರ್ಥ ಇದೆ. ಏನದು ಅಂದ್ರೆ ಮಾತು ಅಂತ ಒಂದು ಅರ್ಥ. ಸರಸ್ವತಿ ಶಬ್ದಕ್ಕೆ ವಾಗ್ ಅಂತ ಅರ್ಥ. ವಾಕ್ ಅಂದ್ರೆ ಮಾತು. ಸರಸ್ವತಿ ಅಂದ್ರೆ ವಾಗ್. ವಾಗ್ ಅಂದ್ರೆ ಮಾತು. ಮಾತು ಎನ್ನುವುದು ಅರ್ಥ. ನಮ್ದೆಲ್ಲ ನಮ್ಮ ಕಚ ಮಾತಲ್ಲ. ಸರಸ್ವತಿ ಅಂದ್ರೆ ನೇರವಾಗಿ ಶ್ರುತಿಯ ಮಾತು ಅಂತಲೇ ನೇರವಾದ ಅರ್ಥ. ನಂತರದಲ್ಲಿ ನಮಗೂ ಹೇಳ್ಬೋದು, ನಮ್ಮ ಮಾತಿಗೂ ಹೇಳಲಿಕ್ಕೆ ಏನು ತೊಂದರೆ ಇಲ್ಲ. ಭಾರತೀ ಸರಸ್ವತಿ ಶಬ್ದಗಳಿಗೆ ವಾಗ್ ಅಂತ ಅರ್ಥ. ಯಾಕೆ ಆ ಹೆಸರು ಅಂದ್ರೆ ಅವರು ವಾಗಭಿಮಾನಿಗಳು, ವಾಗಭಿಮಾನಿ ದೇವತೆಗಳಾದ್ರಿಂದ ಆ ಸರಸ್ವತಿ ಭಾರತೀಯರಿಗೆ ವಾಗ್ ಅಂತ ಒಂದು ಹೆಸರು, ಸರಸ್ವತಿ ಭಾರತಿ ಅಂತೆಲ್ಲ ಹೆಸರು ಉಂಟು. ಸರಿ, ಇಂತಹ ಸರಸ್ವತಿ ಆ ಪರಮಾತ್ಮನ ಮುಖದಲ್ಲಿಯೇ ಇದ್ದಾಳೆ, ಆಶ್ರಯ ಮಾಡಿಕೊಂಡು ಇದ್ದಾಳೆ. ಶ್ರುತಿ ವಾಕ್ಯಗಳೆಲ್ಲ ಪರಮಾತ್ಮನ ನಾಲಿಗೆ ಮುಖದಿಂದ ಹೊರಬೀಳ್ತವೆ ಅಂತ ಅರ್ಥ. ಮತ್ತೊಂದು ಅರ್ಥ ಏನು ಅಂದ್ರೆ ನದಿ ಅಂತ ಅರ್ಥ. ನದಿ ಅಂದ್ರೆ ಅದು ಹೇಗೆ ನದಿ ಅಂತ ಆಗುತ್ತೆ ಅಂದ್ರೆ ಸಂಸ್ಕೃತದಲ್ಲಿ ವತಿ ಅಂದ್ರೆ ಉಳ್ಳವಳು ಅಂತ ಅರ್ಥ. ವತಿ ಮತಿ ಅಂದ್ರೆ ಉಳ್ಳವಳು ಅಂತ ಅರ್ಥ. ಶ್ರೀಮತಿ ಅಂತ ಹೇಳಲ್ವಾ? ಶ್ರೀಮತಿ ಅಂದ್ರೆ ಶ್ರೀ ಉಳ್ಳವಳು. ಶ್ರೀ ಅಂದ್ರೆ ಸಂಪತ್ತು, ಕಾಂತಿ ಅಂತ ಅರ್ಥ. ಕಾಂತಿ ಮತ್ತು ಸಂಪತ್ತು ಎರಡರ್ಥವೂ ಬರ್ತದೆ ಶ್ರೀ ಶಬ್ದಕ್ಕೆ. ಶ್ರೀಮತಿ ಅಂದ್ರೆ ಕಾಂತಿ ಯುಕ್ತಳಾದವಳು, ಕಾಂತಿ ಉಳ್ಳವಳು, ಸಂಪತ್ತು ಉಳ್ಳವಳು ಅಂತ ಅರ್ಥ. ಹಾಗೆ ಸರಸ್ ಅಂದ್ರೆ ನೀರು ಅಂತ ಅರ್ಥ. ವತಿ ಅಂದ್ರೆ ಉಳ್ಳವಳು ಅಂತ. ನೀರು ಉಳ್ಳವಳು. ನೀರು ಉಳ್ಳದ್ದು ಯಾವ? ನೀರುಳ್ಳ ಸ್ತ್ರೀ ಅಂದ್ರೆ ಯಾರು? ನದಿ ಅಂತ ಅರ್ಥ ಅಷ್ಟೆ. ಅಂದ್ರೆ ತುಂಬಿದ ನೀರು ತುಂಬಿಕೊಂಡು ಹರಿಯುವ ನದಿಗಳಿಗೆ ಸರಸ್ವತಿ ಅಂತ ಹೆಸರು. ಹಾಗಾಗಿ ಸರಸ್ವತಿ ಅಂದ್ರೆ ಎಲ್ಲ ನದಿಗಳಿಗೂ ಸರಸ್ವತಿ ಅಂತ ಹೆಸರು. ನೀರು ತುಂಬಿದ ಎಲ್ಲ ನದಿಗಳಿಗೂ ಸರಸ್ವತಿ ಅಂತ ಹೆಸರು. ಪುರುಷನಾದ್ರೆ ಸರಸ್ವಾನ್ ಅಂತ ಹೆಸರು. ಸಮುದ್ರಕ್ಕೆ ಸರಸ್ವಾನ್ ಅಂದ್ರೆ ನೀರುಳ್ಳವ ಅಂತ. ಸಮುದ್ರ ನೀರುಳ್ಳದ್ದೇ ಅಲ್ವಾ? ನೀರಿನ ರಾಶಿಗೆ ಸಮುದ್ರ ಅಂತ. ಹೀಗೆ ಸರಸ್ವತಿ ಅಂತ ಹೇಳುವಂಥದ್ದು. ಈಗಿಲ್ಲಿ ಏನಾಗ್ತದೆ ಅಂದ್ರೆ ಈ ಪರಮಾತ್ಮನ ಮಾತು ಈ ಸರಸ್ವತಿ ಅಂದ್ರೆ ಒಟ್ಟಾಗಿ ತಗೊಳ್ತಾರೆ. ಏನದು? ವಾಕ್. ಈ ಯಾವ ವೇದವ್ಯಾಸರ ಮಾತುಗಳು ಉಂಟಲ್ವಾ, ಸರಸ್ವತಿ ಅಂದ್ರೆ ಮಾತು, ಅದು ಒಮ್ಮೆಲೆ ಎಲ್ಲರ ಕಡೆಗೆ ತುಂಬಿ ಬಿಡ್ತವಂತೆ. ಏನ್ ತುಂಬಿ ಬಿಡ್ತವೆ ನೋಡಿ? ನೀರು ಚೆನ್ನಾಗಿ ಪ್ರವಾಹ ಬಂದು ಬಿಟ್ರೆ, ನದಿಯಲ್ಲಿ ಚೆನ್ನಾಗಿ ಪ್ರವಾಹ ಬಂದು ಬಿಟ್ರೆ, ನದಿ ತೀರದ ಅನೇಕ ಮನೆಗಳು ಉಂಟು. ನದಿ ತೀರದ ಮನೆಗಳಲ್ಲಿ ಇರುವಂತಹ ಬಾವಿಗಳನ್ನ ನೀರು ತುಂಬಿ ಬಿಡ್ತದೆ. ಇದು ದೊಡ್ಡ ಪೇಟೆಯಲ್ಲಿ ಎಲ್ಲಿಯೋ ಇರುವವರಿಗೆ ಅರ್ಥ ಆಗುವುದಿಲ್ಲ. ನಾವು ಈ ಕರಾವಳಿಯಲ್ಲಿ ನದಿ ತೀರದಲ್ಲೇ ಇದ್ದೇವೆ, ನದಿಯ ಸಮೀಪಕ್ಕೆ ಇರ್ತೇವೆ. ನಮ್ಮ ಮನೆ ಸಮೀಪ ಈ ಉಡುಪಿಯಲ್ಲಿ ಇರುವುದು ಸುವರ್ಣ ನದಿ. ಹೀಗೆ ಅಲ್ಲಲ್ಲಿ ನದಿ ತೀರದಲ್ಲಿರುವಂತಹ ಸ್ಥಳಗಳಿಗೆ ನಾವು ಹೋದಾಗ ಅಲ್ಲಿ ಮನೆ ಬಾವಿಯೂ ಇರ್ತದೆ. ನದಿಗೆ ಹೋಗಿ ತರುವುದಿಲ್ಲ, ಅವ್ರ ಮನೆ ಬಾವಿಯಿಂದ ನೀರು ತೆಕ್ಕೊಳ್ತಾರೆ. ಜೋರು ಮಳೆಗಾಲ ಬಂದಾಗ ಭರ್ತಿ ಪ್ರವಾಹ ಬರುವಾಗ ಏನಾಗ್ತದೆ, ಆ ತೀರ ನದಿಗೆ ಸಮೀಪ ಇರುವಂತಹ ಮನೆ ಹಾಗೂ ಬಾವಿ ಇದ್ರೆ ಆ ಬಾವಿಯನ್ನ ತುಂಬಿ ಬಿಡ್ತದೆ. ಈ ನದಿಯ ನೀರು ಆ ತನ್ನ ಸಮೀಪಕ್ಕೆ, ತನ್ನ ತೀರದಲ್ಲಿಯೇ ಇರುವಂತಹ ಎಲ್ಲ ಬಾವಿಗಳನ್ನು ಕೂಡ ನೀರಿನಿಂದ ತುಂಬಿ ಬಿಡ್ತದೆ. ವೇದವ್ಯಾಸರು ಹಾಗೆ ಮಾಡೋದು. ವೇದವ್ಯಾಸರ ಬಾಯಿಂದ ಸರಸ್ವತಿಗಳು ಹೊರಡ್ತಾ ಇವೆ. ಸರಸ್ವತಿ ಅಂದ್ರೆ ವಾಕುಗಳು, ವ್ಯಾಸರ ಮಾತುಗಳು ಹೊರಡ್ತಾ ಉಂಟು. ಅವುಗಳು ಅಲ್ಲಿ ವ್ಯಾಸರ ಮಾತನ್ನ ಕೇಳಲಿಕ್ಕೇ ಬೇಕು ಅಂತ ಆಸಕ್ತಿಯಿಂದ ಶ್ರದ್ಧಾಳುಗಳಾಗಿ ಕುಳಿತಂತಹ ಎಲ್ಲ ಋಷಿಗಳ
ಕಿವಿಗಳೆನ್ನುವ ಬಾವಿಗಳನ್ನು ತುಂಬಿಬಿಟ್ಟಿವೆ. ವ್ಯಾಸರ ಮಾತುಗಳು, ವ್ಯಾಸೋಪದೇಶ ವಾಕ್ಯಗಳು ಅವರ ಸುತ್ತಲೂ ಕುಳಿತಂತಹ ಎಲ್ಲ ಋಷಿಗಳ ಕಿವಿಗಳೆನ್ನುವಂತಹ ಬಾವಿಗಳನ್ನು ತುಂಬಿಬಿಟ್ಟಿವೆ ಅಂತ ಅಷ್ಟೆ, ಇದರ ಅಭಿಪ್ರಾಯ ಅಷ್ಟೆ. ಅಂದ್ರೆ ಇಲ್ಲಿ ವ್ಯಾಸೋಪದೇಶವನ್ನ ಸರಸ್ವತಿ ಅಂದ್ರೆ ವಾಗ್ದೇವತೆಗೆ ಹೋಲಿಸ್ತಾರೆ. ಅದು ಎಲ್ಲರ ಕಿವಿಗೆ ಅಂದ್ರೆ ಶ್ರವಣ ಮಾಡ್ತಾರಲ್ಲ, ಕಿವಿಗೊಟ್ಟು ಆಲಿಪ್ಪುದು ಭೂಸುರರು ದಿನದಿ ಹೇಳ್ತಾರಲ್ಲಪ್ಪ. ಕಿವಿಗೊಟ್ಟು ಆಲಿಪ್ಪುದು ಭೂಸುರರು ದಿನದಿ ಅಂತ ಕಿವಿಗೊಡಿ ಅಂತ. ಮನಸ್ಸು ಕೊಟ್ರೆ ಕಿವಿಯೂ ಬರ್ತದೆ, ಮನಸ್ಸು ಕೊಡದೆ ಇಲ್ಲ ಕಿವಿ ಮನಸ್ಸೆಲ್ಲ ಎಲ್ಲೋ ಸದ್ದಾದಂಗ ಆಗ್ತದೆ. ಹಾಗಲ್ಲ, ಮನಸ್ಸು ಕೊಟ್ಟು ಕಿವಿಗಳನ್ನೆಲ್ಲ ಮೀಸಲಾಗಿಡಬೇಕು. ಮೈಯೆಲ್ಲ ಕಿವಿಯಾಗಿ ಕೇಳಬೇಕಾದಂಥದ್ದು ಯಾವುದು? ಮದುವೆಗೆ. ಹಾಗೆ ಇದು ಕೂಡ ಹೀಗೆ ಇಲ್ಲಿ ಶ್ರದ್ಧೆಯಿಂದ ಕುಳಿತಂತಹ ಎಲ್ಲ ಋಷಿಗಳ ಕಿವಿಗಳೆನ್ನುವಂತಹ ಬಾವಿಗಳನ್ನ ವ್ಯಾಸರ ಮುಖದಿಂದ ಹೊರಟಂತಹ ಸರಸ್ವತಿಯು ತುಂಬಿಬಿಟ್ಟಿದೆ. ಇಷ್ಟು ಅಭಿಪ್ರಾಯ. ನಿಜವೃಂದ ಕೃತಂ ಕುತೂಹಲ ಅದಂತ ಇನ್ನೊಂದು ಹೇಳ್ತಾರೆ. ಅಲ್ಲಿ ಕುಳಿತ ಋಷಿಗಳೆಲ್ಲ ಕುತೂಹಲದಿಂದ ಕೇಳ್ತಾರೆ, ಮತ್ತೇನು ವಿಷಯ ಹೇಳ್ತಾರೆ. ವ್ಯಾಸರು ಎಷ್ಟೋ ವಿಷಯಗಳನ್ನು ಹೇಳಿದ್ದಾರೆ, ಮತ್ತೇನು ಹೇಳ್ತಾರೋ ಏನೋ ಅಂತ ಅಷ್ಟು ಅತ್ಯಾತುರರಾಗಿ ಕುತೂಹಲದಿಂದ ಮೈಯೆಲ್ಲ ಕಿವಿಯಾಗಿ ಕೇಳುವವರು ಋಷಿಗಳು. ಸುಮ್ಮನೆ ಏನೋ ಟೈಮ್ ಪಾಸು ಅಥವಾ ಏನಾದ್ರೂ ಒಂದ್ ಸ್ವಲ್ಪ ಪುಣ್ಯ ಗಿಣ್ಯ ಬಂದ್ರೆ ಬಂದ್ ಕಳಿ ಅಂತ. ಪುಣ್ಯ ಎಲ್ಲ ಬರುವುದಿಲ್ಲ, ಪುಣ್ಯನ ಯಾರು ನಂಬಲಿಕ್ಕೆ ಇಲ್ಲ. ಪುಣ್ಯ ಹೀಗೆ ಬರ್ತದೆ, ಹಾಗೆ ಪರಿಹಾರ ಆಗೋಗ್ತದೆ. ನಾವೇನಾದ್ರೂ ಹೇಳ್ತೇವೆ, ಸುಮ್ಮನೆ ಇರ್ತೇವ? ನಾವು ಏನಾದ್ರೂ ಉದಾಸೀನದ ತಾತ್ಸಾರದ ಮಾತಾಡೋದು, ಹರಿಗುರುಗಳು ಹರಿ ಬಗ್ಗೆಯೋ ಹರಿಭಕ್ತರ ಬಗ್ಗೆಯೋ ಅಥವಾ ಬೇರೆ ಯಾವುದೇ ವಿಷಯಗಳಲ್ಲಿ ಬಹಳ ಬೇಗ ಪಾಕ ಸಂಪಾದನೆ ಮಾಡುವಾಗ ಪುಣ್ಯವು ಸೋರಿ ಹೋಗ್ತದೆ. ಅದರಿಂದ ಪುಣ್ಯದ ಬಗ್ಗೆ ಬೇಡ. ಆಚಾರ್ಯರ ಅನುಗ್ರಹ ಸಿಕ್ಕರೆ ಅದು ಎಲ್ಲವನ್ನೂ ತಂದುಕೊಡ್ತದೆ. ಎಲ್ಲ ಸುಯೋಗಗಳನ್ನು ತಂದುಕೊಡುವಂಥದ್ದು ಯಾವುದು? ಹರಿಗುರುಗಳ ಸಂಸ್ಮರಣೆ, ಹರಿಮುಖ್ಯ ಪ್ರಾಣರ ಮಹಿಮಾ ವಿಶೇಷಗಳು. ಹಾಗಾಗಿ ಇವರೆಲ್ಲ ಕುತೂಹಲದಿಂದ ಕೇಳಿದ್ರಂತೆ. ಹಾಗಾಗಿ ತನ್ನನ್ನು ಯಾರು ಇಷ್ಟು ಆಸಕ್ತಿಯಿಂದ ತನ್ನ ಮಾತುಗಳಲ್ಲಿ ಶ್ರದ್ಧೆ ಉಳ್ಳಂತಹ ಋಷಿಗಳ ಕಿವಿಗಳನ್ನೆಲ್ಲ ತಮ್ಮ ಮಾತುಗಳೆನ್ನುವ ಸರಸ್ವತಿಯಿಂದ ಅಂದ್ರೆ ಮಾತುಗಳೆನ್ನುವಂತಹ ನದಿಯಿಂದ ಅವರ ಕಿವಿಯನ್ನೆಲ್ಲ ತುಂಬಿದ್ರು ಅಂತ ಹೇಳ್ತಾರೆ. ಜಲಜಾಯತಲೋಚನಸ್ಯ ಮಾಂ ಅವಲೋಕೋಯಮುಪೇತ್ಯ ಲಾಳಯನ್ ಕುರುತೆ ಪರಿರಭ್ಯ ಪೂರಿತಂ ಭುವನಾನಂದಕರಸ್ಮಿತಾನ್ವಿತಃ. ಜಲಜಾಯತಲೋಚನಸ್ಯ ಮಾಂ ಅವಲೋಕಃ. ಆ ಪರಮಾತ್ಮನ ಅವಲೋಕ ಅಂದ್ರೆ ದೃಷ್ಟಿ. ಪರಮಾತ್ಮನ ಮುಖದಿಂದ ಹೊರಡುವಂತಹ ಮಾತುಗಳ ಬಗ್ಗೆ ಒಂದಷ್ಟು ಹೇಳಿದೆ ಸರಸ್ವತಿ ಬಗ್ಗೆ. ಪರಮಾತ್ಮನ ಕಣ್ಣೋಟ ಹೇಗಿತ್ತು? ಆ ಪರಮಾತ್ಮನ ಕಣ್ಣೋಟ ಹೇಗಿತ್ತು ಅಂದ್ರೆ ಅದು ಜಲಜಾಯತಲೋಚನ ಅಂದ್ರೆ ಆ ತಾವರೆಯಂತೆ, ಅರಳಿದ ತಾವರೆಯ ದಳದಂತೆ ಇರುವಂತಹ ಪರಮಾತ್ಮನ ಕಣ್ಣೋಟ. ಪರಮಾತ್ಮನ ಕಣ್ಣುಗಳು ತಾವರೆಯ ದಳದಂತೆ ಚೆನ್ನಾಗಿ ಅರಳಿದಂತಹ ಕಣ್ಣುಳ್ಳಂತಹ ಆ ಪರಮಾತ್ಮನ ಕಣ್ಣೋಟ, ಆ ಅವಲೋಕ, ಆ ದೃಷ್ಟಿ, ಭಗವಂತನ ದೃಷ್ಟಿ ಅದು ನನ್ನನ್ನು ಉಪೇತ್ಯ, ಅದು ನನ್ನನ್ನ ಬಂದು ಸೇರಿತು. ಈ ಯಾವ ವ್ಯಾಸರ ಕಣ್ಣೋಟ ನನ್ನನ್ನು ಬಂದು ಮುಟ್ಟಿದೆ. ಅದು ನನ್ನನ್ನ ಲಾಳೆಯನ್ನು ಪ್ರೀತಿಸ್ತಾ ಇದೆ, ಬಹಳ ಪ್ರೀತಿಸ್ತದೆ, ಮುದ್ದು ಮಾಡ್ತದೆ. ಪರಮಾತ್ಮನ ದಯಾದೃಷ್ಟಿ ನನ್ನ ಮೇಲೆ ಬಿದ್ದು ನನ್ನನ್ನ ಮುದ್ದಿಸ್ತಾ ಇದೆ. ಆ ಪರಮಾತ್ಮನ ದೃಷ್ಟಿ ಹಾಗೆ. ನಮ್ಮ ಮಗು ಬಂದಿದೆ, ನನ್ನ ಶಿಶು ಬಂದಿದೆ ಅಂತ ಅವನ ದಯಾದೃಷ್ಟಿ ನನ್ನನ್ನ ಲಾಲಿಸಿ ಇದೆ. ಕುರುತೆ ಪರಿರಭ್ಯ ಪೂರಿತಂ. ಹಾಗೆಯೇ ಇದು ಎಂಥದು? ಇದು ಜೊತೆಗೆ ಭುವನಾನಂದಕರ ಸ್ಮಿತಾನ್ವಿತ. ಪರಮಾತ್ಮನ ಸ್ಮಿತ, ಮುಗುಳ್ನಗೆ. ಅದು ಏನು? ಮುಖದ ತುಂಬ ಮುಗುಳ್ನಗೆ, ಕಣ್ಣೋಟವ ಅಪ್ಪಿಕೊಳ್ಳುವಂತಹ ಆ ಕಣ್ಣೋಟದಲ್ಲೇ ನನ್ನನ್ನು ಅಪ್ಪಿಕೊಳ್ತಾನೆ ವ್ಯಾಸ. ಮುಗುಳ್ನಗೆಯಿಂದ ತುಂಬಿರುವಂತಹ ಮುಖ, ಆ ಮುಗುಳು ಎಲ್ಲ ಲೋಕವನ್ನೇ ಬೆರಗುಗೊಳಿಸುವಂತಹ ಚಂದದ ಆ ಮುಗುಳ್ನಗೆಯೊಟ್ಟಿಗೆ ಅವನ ಆ ವ್ಯಾಸರ ಅರಳಿದ ಕಣ್ಣುಗಳಿಂದ ಹೊರಟ ನೋಟ ಅದು ನನ್ನನ್ನು ಅಪ್ಪಿಕೊಂಡಿದೆ, ನನ್ನನ್ನು ಮುದ್ದಿಸ್ತಾ ಇದೆ ಅಂತ ಈ ಮಾತನ್ನ ಇಲ್ಲಿ ಆಚಾರ್ಯರು ಹೇಳ್ತಾರೆ. ತಮ್ಮ ಅನುಭವವನ್ನ ಆಚಾರ್ಯರು ಹೇಳಿದ್ದು ಅದು ಈ ಶ್ಲೋಕದಲ್ಲಿ
ನಾರಾಯಣ ಪಂಡಿತಾಚಾರ್ಯರು ಮೂಡಿಸಿರುವಂಥದ್ದು. ಉಪಕರ್ಣ ಮಮುಷ್ಯ ಭಾಸಿತ ತುಳಸಿ ಮಂತ್ರಯತೀವ ಲಾಳಿತ ಮಮ ನಾಥ ಪದಂ ನಮತ್ಸರಾದ್ ಜಲಜಾದ್ಯಾನಿ ಹರೇಯುರಿತ್ಯಲಂ. ಇಲ್ಲಿ ಇವನ ಕಿವಿ, ವ್ಯಾಸರ ಕಿವಿ. ಆ ವ್ಯಾಸರ ಕಿವಿ ಹೇಗುಂಟು? ವ್ಯಾಸರ ಕಿವಿಯಲ್ಲಿ ತುಳಸಿ ಚೆಂಡೆ ಉಂಟು. ತುಳಸಿ ಚೆಂಡೆ ಅಂದ್ರೆ ತುಳಸಿ ದಳ. ಅದು ಹೇಗಿರ್ತದೆ ಅಂದ್ರೆ ತುದಿಯಲ್ಲಿ ತುಳಸಿಯ ಚೆಂಡೆ ಅಂದ್ರೆ ಅದು ಮೂರು ಸಣ್ಣ ಎಲೆಗಳಿಂದ ಕೂಡಿರುವಂಥ ಅವುಗಳನ್ನ ಪರಮಾತ್ಮ ಕಿವಿಯಲ್ಲಿ ಇರಿಸಿಕೊಂಡಿದ್ದಾನೆ. ಸಾಮಾನ್ಯವಾಗಿ ಪುರುಷರು ತಮ್ಮ ಬಲಗಿವಿಯಲ್ಲಿ ತುಳಸಿಯನ್ನು ಇಟ್ಟುಕೊಳ್ತಾರೆ. ಅದು ಇಟ್ಕೊಳ್ಳೋದು ಒಂದು ಕಾರಣ ಏನು ಅಂದ್ರೆ ಅದೇ ಗಂಡಸರ ಬಲಗಿವಿಯಲ್ಲಿ ಗಂಗಾ ಇರ್ತದ, ಗಂಗಾ ಸನ್ನಿಧಿ ಉಂಟು. ಗಂಗಾ ಸನ್ನಿಧಿಗೆ ಆ ಗಂಗೆಗೆ ಏನ್ ಮಾಡ್ಬೇಕು? ಪುಷ್ಪವನ್ನು ಇಡಬೇಕು, ತುಳಸಿಯನ್ನು ಇಡಬೇಕು. ಅದಕ್ಕಾಗಿ ಅದು ಹರಿಪಾದೋದಕದ ಸನ್ನಿಧಿ ಇರುವಂಥದ್ದು ತಮ್ಮ ಬಲಗಿವಿ ಹೇಳಿ ಪುರುಷರು ತಮ್ಮ ಬಲಗಿವಿಯಲ್ಲಿ ತುಳಸಿ ದಳವನ್ನ ಇಡುವಂಥ ರೂಢಿ ಇದೆ. ವ್ಯಾಸನು ಹಾಗೆ ತನ್ನ ಬಲಗಿವಿಯಲ್ಲಿ ತುಳಸಿ ದಳವನ್ನ ಇಟ್ಟುಕೊಂಡಿದ್ದಾನೆ. ಆಗ ಏನಾಗಿದೆ ಅಂದ್ರೆ, ಇದೇನು ಕಾಣಿಸ್ತಾ ಇದೆ, ಇದನ್ನ ನೋಡಿದ್ರೆ ನನಗೇನು ಅನ್ನಿಸ್ತು ಗೊತ್ತಾ? ಈ ತುಳಸಿ ಗುಟ್ಟಾಗಿ ಕಿವಿಯಲ್ಲಿ ಏನೋ ಹೇಳ್ತಾಳೆ ವ್ಯಾಸನಿಗೆ. ವ್ಯಾಸ ಕಿವಿಯಲ್ಲಿ ತುಳಸಿ ದಳ ಇಟ್ಟುಕೊಂಡದ್ದು ಹೌದು. ಆಗ ತನ್ನ ಪತಿಯಾದಂತಹ ವ್ಯಾಸರಲ್ಲಿ ಆ ತುಳಸಿ ಏನನ್ನೋ ಗುಟ್ಟಾಗಿ ಹೇಳ್ತದೆ. ಮಂತ್ರಯತೀವ ಅಂತ ಹೇಳ್ತಾರೆ. ಮಂತ್ರಯತೀವ ಲಾಳಿತ. ಆ ತುಳಸಿಯನ್ನ ಪ್ರೀತಿಯಿಂದ ಈ ಕೃಷ್ಣ ತನ್ನ ಕಿವಿಯಲ್ಲಿ ಇರಿಸಿಕೊಂಡು, ಹಾಗಾಗಿ ಕೃಷ್ಣನಿಗೆ ಹೇಳ್ತಾಳೆ, ಯಾರು ಏನೋ ಗುಟ್ಟಾಗಿ ಹೇಳ್ತಾಳೆ. ಮಂತ್ರಯತೀವ, ಏನೋ ಗುಟ್ಟಾಗಿ ಹೇಳ್ತಾ ಇದ್ದಾಳೇನೋ ಅಂತ ಅನ್ನಿಸ್ತದೆ. ಯಾಕೆ ಅಂದ್ರೆ ನೋಡು, ನಾನು ವಾಸ ಮಾಡುವಂಥದ್ದು ಈ ಕಿವಿ ಭಾಗ. ನಿನ್ನ ಕಿವಿಯಲ್ಲಿ ನಾನು ವಾಸ ಮಾಡ್ತೇನೆ. ಈ ಕಿವಿಯಲ್ಲಿ ಮತ್ಯಾವ್ದಾದ್ರು ಹೂವನ್ನು ಇಟ್ಕೊಳ್ಬೇಡ. ಅಥವಾ ತಾವರೆ ಹೂವು ಚಂದ ಇರ್ತದೆ, ತಾವರೆ ಹೂವು ಅಂದ್ರೆ ನಿನ್ನ ಪ್ರೀತಿ, ತಾವರೆಯನ್ನು ಕಿವಿಯಲ್ಲೆಲ್ಲ ಇಟ್ಕೊಳ್ಬೇಡ, ನನ್ನನ್ನೇ ಇಟ್ಕೊ. ನನಗೆ ಯಾವಾಗಲೂ ಕಿವಿಯಲ್ಲಿ ಇರಿಸಿಕೊಳ್ಳಬೇಕು. ನಿನ್ನ ಕಿವಿಯಲ್ಲಿ ಇರುವಂತಹ ಸ್ಥಾನ, ವಾಸಿಸುವ ಸ್ಥಾನ ನನಗೇ ಇರಲಿ, ಆ ಬೇರೆ ಪುಷ್ಪಗಳಿಗೆಲ್ಲ ಕೊಡಬೇಡ ಅಂತ ಈ ರೀತಿ ಗುಟ್ಟಾಗಿ ತುಳಸಿ ಕೃಷ್ಣನಿಗೆ ಹೇಳ್ತಾಳ. ಹೀಗೆ ಆ ಕೃಷ್ಣ ಹಾಗೂ ತುಳಸಿ ಅಂದ್ರೆ ಕೃಷ್ಣ ಅಂದ್ರೆ ಇಲ್ಲಿ ವಾಸಿಷ್ಠ ಕೃಷ್ಣ, ನೆನ್ಪಿಟ್ಕೊಳ್ಳಿ. ವಾಸಿಷ್ಠ ಕೃಷ್ಣನಿಗೂ ತುಳಸಿಗೂ ಇರುವಂತಹ ಈ ಒಂದು ಪ್ರೇಮ ಸಂಬಂಧ ಹೀಗೆ, ಇದನ್ನ ನಾನು ಕಂಡುಕೊಂಡೆ ಅಂತ ಆಚಾರ್ಯರು ಅದನ್ನ ವರ್ಣಿಸ್ತಾರೆ. ಇವೆಲ್ಲ ಆಚಾರ್ಯರ ಮಾತುಗಳೇ ಈ ನಾರಾಯಣ ಪಂಡಿತಾಚಾರ್ಯರಿಗೆ ಬಂದಿದೆ. ವಿಭವಾಭಿಭವೋದ್ಭವಾದಿಕಂ ಭುವನಾನಾಂ ಭುವನ ಪ್ರಭೋರ್ಭುವೋಃ ಅನಯೋರಪಿ ದಭ್ರ ವಿಭ್ರಮಾದ್ ಸಭವಾಂಭೋಜ ಭವಾತ್ಮನಾಂ ಭವೇದ್. ಏನಾಗಿದೆ ಅಂದ್ರೆ, ಅನೇಕ ಜನ ದೇವತೆಗಳಿದ್ದಾರೆ. ಅವರೆಲ್ಲ ಯಾರು ಅಂದ್ರೆ ಲೋಕವನ್ನೆಲ್ಲ ಸೃಷ್ಟಿ ಮಾಡುವಂಥವರು ದೇವತೆಗಳು. ಎಲ್ಲ ದೇವತೆಗಳಿಗೂ ಸೃಷ್ಟಿ ಮಾಡುವಂಥ ಸಾಮರ್ಥ್ಯ ಉಂಟು. ಅದರಲ್ಲಿ ಚತುರ್ಮುಖ ಬ್ರಹ್ಮನುಂಟು, ಶಿವನುಂಟು, ಇಂದ್ರಾದಿ ಸರ್ವ ದೇವತೆಗಳು. ಎಲ್ಲ ದೇವತೆಗಳು ಕೂಡ, ಇವರೆಲ್ಲರೂ ಕೂಡ ತಮ್ಮ ತಮ್ಮ ಸ್ವಾಮಿಯೊಟ್ಟಿಗೆ ಇದ್ದಾರೆ ಮತ್ತು ಲೋಕಗಳ ಆಧಿಪತ್ಯವನ್ನ ಹೊಂದಿದ್ದಾರೆ. ಸತ್ಯಲೋಕಕ್ಕೆ ವಿರಿಂಚಿ, ಕೈಲಾಸಕ್ಕೆ ಶಿವ, ಸ್ವರ್ಗಲೋಕಕ್ಕೆ ದೇವೇಂದ್ರ, ವರುಣಲೋಕಕ್ಕೆ ವರುಣ. ಹೀಗೆ ನಾನಾ ಲೋಕಗಳ ಅಧಿಪತಿಗಳಾಗಿ ದೇವತೆಗಳು ಇದ್ದಾರೆ. ಈ ದೇವತೆಗಳಿಗೆ ಏನಾಗ್ತದೆ, ಮಧ್ಯೆ ಅಸುರರ ಕಾಟ ಇದೆ. ದೇವೇಂದ್ರನಿಗೆ ಪದೇ ಪದೇ ಈ ಅಸುರರ ಉಪದ್ರವ ಉಂಟು. ಈ ಅಸುರರೆಲ್ಲ ಬಂದು ದೇವಲೋಕಕ್ಕೆ ಬಂದು ಏನಾದರೂ ಪಿರಿಪಿರಿ ಮಾಡುವುದು, ಯುದ್ಧ ಮಾಡುವುದು, ಹೀಗೆ ದೇವಾಸುರ ಸಂಗ್ರಾಮ ಎನ್ನುವಂಥದ್ದನ್ನ ನಾವು ಎಲ್ಲ ಪುರಾಣಗಳಲ್ಲಿ ನೋಡ್ತೇವೆ. ಇಂತಹ ಅಸುರರಿಂದ ಉಪದ್ರವ ದೇವತೆಗಳಿಗೆ ಉಂಟಾಗ್ತದೆ. ಈಗ ಇವೆಲ್ಲ ಆಗ್ತದೆ. ಇದಲ್ಲದೆ
ಈ ಇಡೀ ಬ್ರಹ್ಮಾಂಡ ಉಂಟಲ್ಲ, ಬ್ರಹ್ಮಾಂಡದಲ್ಲಿಯೇ ಅಲ್ವಾ ಇಷ್ಟೆಲ್ಲ ಲೋಕಗಳಿರುವಂಥವು. ಇಷ್ಟು ಲೋಕಗಳು ಬ್ರಹ್ಮಾಂಡದಲ್ಲಿ ಉಂಟು. ಆ ಬ್ರಹ್ಮಾಂಡದಲ್ಲಿರುವಂತಹ ಲೋಕ ಹುಟ್ಟಬೇಕು ಮತ್ತೆ ನಾಶವಾಗಬೇಕು. ಇಡೀ ಬ್ರಹ್ಮಾಂಡ ಹುಟ್ಟಿತು ಮತ್ತೆ ನಾಶವಾಯಿತು, ನಾಶವಾದ ಮೇಲೆ ಮತ್ತೆ ಹುಟ್ಟಿತು. ಹೀಗೆ ಪದೇ ಪದೇ ಹುಟ್ಟು ಸಾವುಗಳನ್ನು ಕಾಣುವಂತಹ ಎಲ್ಲ ಲೋಕಗಳು, ಲೋಕಾಧಿಪತಿಗಳು ಎಲ್ಲರೂ ಇದ್ದಾರೆ. ಇವೆಲ್ಲ ಆಗುವುದಾದ್ರೂ ಹೇಗೆ? ಅದು ಹೇಗೆ ಆಗ್ತದೆ? ತನ್ನಿಂದ ತಾನೇ ಆಗ್ತದ? ತನ್ನಿಂದ ತಾನೇ ಯಾವುದು ಹುಟ್ಟುವುದಿಲ್ಲ, ತನ್ನಿಂದ ತಾನೇ ಯಾವುದು ನಾಶವಾಗುವುದಿಲ್ಲ. ಹೀಗೆ ಲೋಕಗಳ ಸೃಷ್ಟಿಯಾಯಿತು, ಲೋಕಗಳ ಪ್ರಳಯವೂ ಆಯಿತು. ಇವೆಲ್ಲ ಹೇಗೆ ಆಗ್ತದೆ? ಹೇಗೆ ಆಗ್ತದೆ ಅಂದ್ರೆ ಮತ್ತೇನಿಲ್ಲ, ಇದೇ ವಾಸಿಷ್ಠ ಕೃಷ್ಣ ಇದ್ದಾನಲ್ಲ, ಈ ಬೋರೆ ಮರದ ಅಡಿಗೆ ಕುಳಿತ ವಾಸಿಷ್ಠ ಕೃಷ್ಣ, ಇವನ ಹುಬ್ಬಿನ ಅಲುಗಾಟದಿಂದ ಹೀಗೆ ಆಗುವಂಥದ್ದಾಗ್ತದೆ. ಹಾಗಾಗಿ ಈ ಜಗತ್ತಿಗೆ ಅಧಿಪತಿಯಾದಂತಹ ಈ ಯಾವ ವಾಸಿಷ್ಠ ಕೃಷ್ಣನ ಹುಬ್ಬುಗಳ ಕುಣಿತ, ಅನಯೋರಪಿ ದಭ್ರ ವಿಭ್ರಮ. ವಿಭ್ರಮಣ ಅಂದ್ರೆ ಅದು ಅಲುಗಾಟ ಅಂತಷ್ಟೆ. ಭ್ರಮಣ ವಿಭ್ರಮಣ ಅಂದ್ರೆ ಅಲುಗಾಟ. ಅದು ಮೇಲೆ ಕೆಳಗಾಗಿ ಆ ಹುಬ್ಬುಗಳನ್ನ ಯಾವ ಈ ವ್ಯಾಸ ಮೇಲೆ ಕೆಳಗೆ ಹುಬ್ಬಿನ ಅಲುಗಾಟ ಮಾಡಿಸ್ತಾನೋ, ಆ ಕೇವಲ ಹುಬ್ಬಿನ ಅಲುಗಾಟದಿಂದಲೇ ಈ ಇಡೀ ಬ್ರಹ್ಮಾಂಡದ ಎಲ್ಲ ಲೋಕಗಳು, ಅದರ ಅಧಿಪತಿಗಳು, ಎಲ್ಲರ ಸೃಷ್ಟಿಯೂ ಆಗ್ತದೆ, ಎಲ್ಲರ ಪ್ರಳಯವೂ ಆಗಿ ಹೋಗ್ತದೆ. ಅಂತಹ ಹುಬ್ಬುಗಳನ್ನು ನಾನು ಕಂಡೆ. ಇದು ಆಚಾರ್ಯರ ಅನುಭವ. ತಮ್ಮ ಪ್ರತ್ಯಕ್ಷದಲ್ಲಿ ತಾವು ನೋಡಿದ ಆ ದಿವ್ಯಾನುಭವವನ್ನು ಆಚಾರ್ಯರು ಹೇಳಿದರು, ನಾರಾಯಣ ಪಂಡಿತಾಚಾರ್ಯರು ಗ್ರಹಿಸಿದರು, ಅದನ್ನ ರಚನೆ ಮಾಡಿದರು ಶ್ಲೋಕ ರೂಪದಲ್ಲಿ, ನಮ್ಮೆದುರಿಗೆ ಬಂತು. ಈಗ ಬ್ರಹ್ಮಾರ್ಪಣ ಮಸ್ತು.